ಶ್ರೀಗುರುಭ್ಯೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರವಿಜಂತುರ್ಧ್ಯಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೀ ಚ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಸುವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತಾಮೃತವನ್ನು ಪ್ರಾಶನ ಮಾಡಲಿಕ್ಕಾಗಿ ನಾವಿಲ್ಲಿ ಸೇರಿರುತ್ತೇವೆ. ಅಂತಹ ಪ್ರಾಶನವನ್ನು ಸ್ವಲ್ಪವಾಗಿ ಪ್ರಾಶನ ಮಾಡಿದರೂ ಕೂಡ ನಮಗೆ ಆ ದೇಹದ ಅಂತ್ಯ ತನಕ ಆರೋಗ್ಯದ ಸಂಪತ್ತನ್ನು ಭಗವಂತ ಅನುಗ್ರಹಿಸ್ತಾನೆ. ಹಾಗೆ ನಮಗೆ ಬೇಕಾದಂತಹ ಮಹತ್ತಾಗಿರ್ತಕ್ಕಂತಹ ಆ ದೇವತಾನುಗ್ರಹವನ್ನು ಭಗವಂತ ಕರುಣಿಸ್ತಾನೆ ಅಂತ ನಮ್ಮ ನಂಬಿಕೆ. ಆ ಮೂಲಕವಾಗಿ ಸ್ವಲ್ಪವಾದರೂ ಕೂಡ ನಮ್ಮ ಇಡೀ ವ್ಯವಸ್ಥೆ ಅಂತಿರೋ ಸಂವತ್ಸರ ಅಂತ ಹೇಳಿದರೆ, ಆ ಸಂವತ್ಸರದಲ್ಲಿ ನಾವು ಏನೇನು ಮಾಡ್ತೇವೆ ಅಂತ ಹೇಳಿದರೂ ಕೂಡ ಸ್ವಲ್ಪವಾದರೂ ಇಂತಹ ಒಂದು ಒಳ್ಳೆಯ ಶ್ರವಣವನ್ನು ನಾವು ಮಾಡ್ತಾ ನಮ್ಮ ಜೀವನವನ್ನು ಪಾವನ ಮಾಡುವ ಅಂತ ಒಂದು ಚಿಂತನೆ ಮಾಡ್ತಾ ಭಾಗವತವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರಥಮ ಸ್ಕಂದದ ವಿಚಾರಗಳು. ನಿನ್ನೆ ನಾವು ಕೇಳಿದೆವು ಆತ್ಮಬಲ ಅಂತ. ಅಂತಹ ಆತ್ಮಬಲ ಯಾವುದರಿಂದಾಗಿ ತಪ್ಪಿ ಹೋಯಿತು ಅಶ್ವತ್ಥಾಮನಿಗೆ. ಅವನು ಹಿಂದೆ ದುರ್ಯೋಧನನ ಸಹವಾಸದಲ್ಲಿರುವಾಗ ದುರ್ಯೋಧನನ ಕೊನೆಯ ಕ್ಷಣದಲ್ಲಿ ಅಶ್ವತ್ಥಾಮ ಹೇಳಿರತಕ್ಕಂಥ ಮಾತು, ನಿನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ನಾನು ಪಡೆಯುತ್ತೇನೆ ಅಂತ. ಬ್ರಹ್ಮಚಾರಿಯಾದವನು ಇಂತಹ ವ್ಯವಸ್ಥೆಯನ್ನು ಅವನು ಸಂಪರ್ಕ ಮಾಡಬೇಕಂತಿಲ್ಲ, ಆದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೂ ಕೂಡ ಬ್ರಹ್ಮಚರ್ಯ ಕ್ಷೀಣ ಆಗ್ಬೋದು. ಆದ್ದರಿಂದಾಗಿ ಅಶ್ವತ್ಥಾಮನ ಬ್ರಹ್ಮಚರ್ಯ ಕ್ಷೀಣವಾಯಿತು. ಅರ್ಜುನ ತಾನು ಕೃಷ್ಣನ ಸಹವಾಸದಲ್ಲಿದ್ದುಕೊಂಡು ಗಾರ್ಹಸ್ಥ್ಯನಾದರೂ ಕೂಡ ತನ್ನ ಬ್ರಹ್ಮಚರ್ಯದ ವ್ರತವನ್ನು ತಾನು ಪಾಲಿಸ್ತಾ ಇದ್ದ. ಆದ್ದರಿಂದಾಗಿ ಆ ಬ್ರಹ್ಮಾಸ್ತ್ರದ ವ್ಯವಸ್ಥೆಗಳೆಲ್ಲ ಆಗಿದೆ. ನಾವು ಅದನ್ನು ತಿಳ್ಕೊಳ್ಬೇಕು. ಇನ್ನು ಮುಂದೆ ಏನಾಯಿತು? ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನು ಎಲ್ಲ ಪಾಂಡವರ ಆ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಆ ಹಸುಗೂಸುಗಳನ್ನು ಎಲ್ಲ ನಾಶ ಮಾಡಿದ್ದಾನೆ. ಇವನನ್ನು ಅಶ್ವತ್ಥಾಮನನ್ನು ಕಟ್ಟಿ ಹೆಡೆಮುರಿ ಕಟ್ಟಿ ಕೃಷ್ಣಾರ್ಜುನರು ದ್ರೌಪದಿಯ ಹತ್ತಿರ ತರ್ತಾರೆ. ತಂದು ಏನು ಶಿಕ್ಷೆ ಕೊಡಬೇಕು ಇವನಿಗೆ ಅಂತ ಹೇಳಿದರೆ, ದ್ರೌಪದಿಯ ಮಾತೃಹೃದಯ ನೋಡಿ. ಮಾರೋದೀದಸ್ಯ ಜನನಿ ಗೌತಮಿ ಪತಿದೇವತ ಯಥಾಹಂ ಮೃತವತ್ಸಾರ್ಥ ರೋಧಿಮಿ ಅಶ್ರುಮುಖಿ ಮುಹು. ಅವಳು ಇವನ ಅಮ್ಮ ತನ್ನ ಮಗು ಅಂತ ಲಾಲನೆ ಮಾಡಿದವಳು, ಅಂಥವಳಿಗೆ ದುಃಖ ಬರಬಾರ್ದು. ಆದರೆ ಇವನನ್ನು ಕೊಂದರೆ ಈಗ ನನಗೆ ನಾನು ತಡ್ಕೊಳ್ತೇನೆ, ಅವನ ಅಮ್ಮ ತಡ್ಕೊಳ್ಳಿಕ್ಕಾಗಲಿಕ್ಕಿಲ್ಲ. ಆದ್ದರಿಂದಾಗಿ ಅವನನ್ನು ಕೊಲ್ಲಬೇಡಿ ಅಥವಾ ಅವನಿಗೆ ಹಿಂಸೆ ಕೊಡಬೇಡಿ ಅಂತ ಹೇಳ್ತಕ್ಕಂತಹ ನೋಡಿ. ಇದರಲ್ಲಿ ತಿಳಿಯುವಂಥದ್ದು ನಮ್ಮ ದ್ರೌಪದಿಯ ಮಾತೃಹೃದಯ ಯಾವ ರೀತಿಯಲ್ಲಿ ಇತ್ತು ಅವಳ ಮಾತಿನಿಂದಾಗಿ ನಾವು ಕೇಳಬಹುದು. ಪುತ್ರ ಶೋಕಾಗ್ರಿ ಅಂತೇಳಿದರೆ ಪ್ರತಿಯೊಬ್ಬರಿಗೂ ಬರತಕ್ಕಂತಹ ವ್ಯವಸ್ಥೆಗಳು. ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಬೇಕಾದರೆ ಭಗವದ್ ಅನುಗ್ರಹ ಬೇಕು. ಅಂತಹ ರೀತಿಯಲ್ಲಿ ಆ ಕೃಷ್ಣನ ಅನುಗ್ರಹದಿಂದಾಗಿ ದ್ರೌಪದಿಯ ಈ ವ್ಯವಸ್ಥೆ, ಅವಳ ಮಾತು ಲೋಕಕ್ಕೆ ಒಳ್ಳೆಯ ಒಂದು ದಾರಿದೀಪ ಆಗಿದೆ. ಇನ್ನು ರಾಮಾಯಣದಲ್ಲಿ ಇಂಥದ್ದೇ ಒಂದು ಪ್ರಸಂಗ ಉಂಟು. ರಾಮಚಂದ್ರ ರಾವಣನ ಸಂಗಡ ಯುದ್ಧ ಮಾಡುವಾಗ ಅವನ ಶಿರಸ್ಸುಗಳನ್ನು ನಾಶ ಮಾಡಿದ. ಹನುಮಂತ ಇದನ್ನು ನೋಡಿ ಆ ರೀತಿ ಆದಮೇಲೆ ಸೀತೆಗೆ ಬಂದು ಹೇಳ್ತಾನೆ, ನಿನ್ನ ರಾವಣ ನಿನ್ನನ್ನು ವರಿಸಿ ಮಾಡ್ತಕ್ಕಂಥ, ನಿನಗೆ ಹಿಂಸೆ ಕೊಟ್ಟಿರತಕ್ಕಂತಹ ರಾವಣನ ಸಂಹಾರ ಆಗಿದೆ. ಅವನ ಭೃತ್ಯರೆಲ್ಲ ನಿನಗೆ ಹಿಂಸೆ ಕೊಟ್ಟಿದ್ದಾರೆ, ನಾನಾ ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾರೆ.
ಅಂಥವರು ಕೂಡ ನಾಶ ಆಗಿದ್ದಾರೆ ಅಂತ ಹೇಳುವಾಗ ಹೇಳ್ತಾಳೆ, ಆವಾಗಿನ ಒಂದು ಮಾತು, ನ ಕಶ್ಚಿನ್ ಅಪರಾಧ್ಯತೆ, ಯಾರು ಹಿಂಸೆ ಮಾಡೋದಿಲ್ಲ, ಪ್ರತಿಯೊಬ್ಬರೂ ಹಿಂಸೆ ಮಾಡ್ತಾರೆ. ಯಾಕೆ? ತನ್ನ ವ್ಯವಸ್ಥೆಗೋಸ್ಕರ, ತಾನು ಎಲ್ಲಿದ್ದೇನೆ, ತಾನು ಏನು ಮಾಡಬೇಕು ಅಂತ ತಿಳ್ಕೊಳ್ತಾರೆ. ಯಾರಾದರೂ ಒಬ್ಬರು ಅವರಿಗೆ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿಗೆ ಹಿರಿಯರಾಗಿದ್ದರೆ ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಕೇಳುವಂತಹ ಒಂದು ವ್ಯವಸ್ಥೆ ನೋಡಿ. ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಅಪರಾಧ ಮಾಡುವವರೇ, ಯಾರನ್ನು ಬೇರೆ ಯಾವ ರೀತಿಯಲ್ಲಿ ಅವರಿಗೆ ಇದು ಮಾಡಬೇಕು ಬೇಡ. ಅಪರಾಧ ಎನ್ನುವಂಥದ್ದು ಪ್ರತಿಯೊಬ್ಬರೂ ಮಾಡ್ತಕ್ಕಂಥ ತಮ್ಮ ಸ್ವಂತ ಸುಖಕ್ಕಾಗಿ ಮಾಡ್ತಕ್ಕಂತಹ ವ್ಯವಸ್ಥೆಗಳು. ಆದ್ದರಿಂದಾಗಿ ಬೇಡ ಹನುಮಂತ, ಅವನು ಯಾವ ತಪ್ಪನ್ನು ಮಾಡ್ತಾರೋ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ರಾಮಚಂದ್ರ ಮಾಡಿಕೊಡ್ತಾನೆ. ಅಂತಹ ಮಾತು ಸೀತೆಯಿಂದ ಬರ್ತಕ್ಕಂತಹ ವ್ಯವಸ್ಥೆ ನೋಡಿ ಇದರಲ್ಲಿ ತಿಳಿಯುವಂಥದ್ದು. ನಾವು ಯಾವ ರೀತಿಯಲ್ಲಿ ಪರಹಿಂಸೆ, ನಮಗೆ ಉಪದ್ರವ ಕೊಟ್ಟರು, ಹಿಂಸೆ ಕೊಟ್ಟರು, ನಾನಾ ಥರದ ತೊಂದರೆಗಳನ್ನು ಕೊಟ್ಟರೂ ಕೂಡ ನಾವು ಅವನಿಗೆ ಕೇಡನ್ನು ಬಯಸಬಾರ್ದು. ಹಾಗೆ ಅವನು ನನ್ನ ವ್ಯವಸ್ಥೆಯಲ್ಲಿ ಪೂರ್ವಾರ್ಜಿತ ಆಗಿರಬೇಕು, ಆದ್ದರಿಂದಾಗಿ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಅವನಿಗೆ ಇನ್ನೊಬ್ಬರಿಗೆ ಉಪದ್ರವ ಹಿಂಸೆಯನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಎಂಬಂತಹ ಇದನ್ನು ಭಾಗವತದಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಭೀಮಸೇನ ಈ ಹೊತ್ತಿನಲ್ಲಿ ಹೇಳ್ತಾನೆ, ಅಶ್ವತ್ಥಾಮನಿಗೆ ಶಿಕ್ಷೆ ಆಗಲೇಬೇಕು. ಪ್ರಾಣದೇವನ ಮಾತು ಭೀಮಸೇನ ಹೇಳಿದ ಅಂತ ಹೇಳಿದರೆ ಅದಕ್ಕೆ ಯಾರು ಅಲ್ಲ ಬೇಡ ಅಂತ ಹೇಳಲಿಕ್ಕಿಲ್ಲ. ಅಂತಹ ಭೀಮಸೇನನ ಮಾತು ಈ ವ್ಯವಸ್ಥೆಯಲ್ಲಿ ಬರುವಾಗ ಏನಾಯಿತು? ಅದಕ್ಕೆ ಉತ್ತರ ರೂಪವಾಗಿ ಶ್ರೀಕೃಷ್ಣ ಅಲ್ಲೇ ಇರುವುದರಿಂದಾಗಿ ಹೇಳ್ತಾನೆ, ಹೌದು, ಭೀಮಸೇನೆ ಹೇಳಿದ ಮಾತು ಸತ್ಯ. ಅವನು ಹಿಂಸೆ ಆಗಬೇಕು, ಯಾಕಂತಹ ಹಿಂಸೆ ಮಾಡಿಬಿಟ್ಟಿದ್ದಾನೆ. ಅದಕ್ಕಾಗಿ ಅವನ ಶಿರೋರತ್ನವನ್ನು ಅಪಹರಿಸಿ ತೆಗೆದು ಬಿಡಿ. ಇಷ್ಟರ ತನಕ ಆ ಶಿರೋರತ್ನದಿಂದ ಅವನಿಗೆ ನೀರಡಿಕೆ ಇಲ್ಲ, ಹಸಿವಿಲ್ಲ. ಆದ್ದರಿಂದಾಗಿ ಆ ಮಣಿರತ್ನವನ್ನು ತೆಗೆದು ಬಿಡಿ. ಅವನಿಗೆ ಆ ರೀತಿಯಾದಂತಹ ಜೀವ ಏನು ಹಿಂಸೆ ಅನುಭವಿಸಬೇಕು ಅದನ್ನು ಅನುಭವಿಸಲಿ ಅವನು ಅಂತ ಕೃಷ್ಣ ಭಗವಂತ ಹೇಳಿರ್ತಕ್ಕಂಥ ಮಾತು. ಅದನ್ನು ಕಳ್ಕೊಂಡ ಅಶ್ವತ್ಥಾಮ ನಾನಾ ಥರದಲ್ಲಿ ಅವನು ಸಂಕಟ ಪಡುವಂತಾಗಿದೆ. ಇನ್ನು ದುರ್ಯೋಧನಾದಿಗಳು ನಾನಾ ಥರದಲ್ಲಿ ಪಾಂಡವರಿಗೆ ಉಪದ್ರವವನ್ನು ಕೊಟ್ಟು ಆ ಪಾಂಡವರನ್ನು ಕಾಡಿಗೆ ಕಳಿಸಿ ಈ ವ್ಯವಸ್ಥೆಯನ್ನು ನೋಡುವಾಗ ಏನಾಯಿತು ಅಂತ ಹೇಳುವಾಗ, ಪಾಂಡವರಿಗೆ ಶ್ರೀಕೃಷ್ಣ ತಾನು ಸಮಾಧಾನಪಡಿಸಿದ ಅಂತ ಭಾಗವತ ಹೇಳ್ತಾ ಉಂಟು. ಅವನು ತನ್ನ ಅವತಾರ ಸಮಾಪ್ತಿಯಾದಂತಹ ವ್ಯವಸ್ಥೆಯಲ್ಲಿ ಕೃಷ್ಣ ಭಗವಂತ ದ್ವಾರಕಾ ಪಟ್ಟಣಕ್ಕೆ ಹೊರಡ್ತಾನಂತೆ. ಆ ಹೊತ್ತಿನಲ್ಲಿ ರಥವನ್ನೇರಿ ಕುಳಿತುಕೊಳ್ಳುವಾಗ ಕೃಷ್ಣ ಕೃಷ್ಣ ಅಂತ ಆರ್ತನಾದ ಕೇಳಿ ಬಂತು. ಅರ್ಜುನನ ಸಹಧರ್ಮಿಣಿಯಾಗಿರ್ತಕ್ಕಂತಹ ಉತ್ತರೆಯ ಆ ಬಾಯಿಂದ ಬರತಕ್ಕಂತಹ ವ್ಯವಸ್ಥೆಗಳು. ಅವಳು ನಾನಾ ಥರದಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿದ್ಳು, ಕೃಷ್ಣ, ನೀನು ನನ್ನನ್ನು ಕಾಪಾಡಬೇಕು, ಬ್ರಹ್ಮಾಸ್ತ್ರ ನನ್ನ ಗರ್ಭವನ್ನು ಹಿಂಸಿಸ್ತಾ ಉಂಟು ಅಂತ. ಏನು ವಿಷಯ ಅಂತ ಹೇಳಿದ್ರೆ, ಅಶ್ವತ್ಥಾಮ ಪಾಂಡವರ ಕುಲವನ್ನು ನಾಶ ಮಾಡಬೇಕು ಅಂತ ದುರ್ಯೋಧನಿಗೆ ಮಾತು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಉತ್ತರೆಯ ಗರ್ಭವನ್ನು ನಾನು ಆ ಬ್ರಹ್ಮಾಸ್ತ್ರದ ಮೂಲಕವಾಗಿ ನಾಶ ಮಾಡಬೇಕು ಅಂತ ಪ್ರಯೋಗ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಉತ್ತರೆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ, ನನ್ನನ್ನು ಕಾಪಾಡು, ಗರ್ಭಸ್ಥ ಶಿಶುವನ್ನು ರಕ್ಷಿಸು ಅಂತ ನಾನಾ ಥರದಲ್ಲಿ ಅವಳ ಕೃಷ್ಣನನ್ನು ಕೇಳ್ತಾಳಂತೆ. ಇಂತಹ ಈ ವ್ಯವಸ್ಥೆಯಲ್ಲಿ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ತನ್ನನ್ನು ಯಾರು ಶರಣಾಗಿ ಬರ್ತಾರೆ ಅವರ ರಕ್ಷಣೆಯನ್ನು ಮಾಡತಕ್ಕಂಥ ಕರ್ತವ್ಯವನ್ನು ಈ ಸಂದರ್ಭದಲ್ಲಿ ತೋರಿಸಿಕೊಡ್ತಾರೆ. ಅವಳ ಮಾತಿನಿಂದಾಗಿ ಕೂಡಲೇ ಗರ್ಭದ ರಕ್ಷಣೆಯನ್ನು ಮಾಡಿದ ಅಂತ ಭಗವಂತ ಹೇಳಿದರು. ಇನ್ನು ಅಲ್ಲೊಂದು ಕುಂತಿದೇವಿಯ ಒಂದು ಮಾತು ಬರ್ತದೆ. ಅವಳ ಹತ್ರ ಭಗವಂತ ಹೇಳ್ತಾನೆ, ಕುಂತಿದೇವಿ,
ನನ್ನೊಟ್ಟಿಗೆ ಇಷ್ಟು ಸಮಯ ಇದ್ದುಕೊಂಡು ಕೂಡ ನೀನು ನಿನ್ನ ಮಕ್ಕಳೊಂದಿಗಿದ್ದು ಆ ಕಷ್ಟಗಳನ್ನೆಲ್ಲ ಅನುಭವಿಸ್ತಾ ಇದ್ದೆ. ಕಷ್ಟ ಎಲ್ಲ ಮುಗಿದಾಯ್ತು. ಈಗ ಎಲ್ಲರೂ ಇನ್ನು ನೀವು ಒಳ್ಳೆಯ ರೀತಿಯಲ್ಲಿ ಇರಬಹುದು. ಆದ್ದರಿಂದಾಗಿ ನಾನು ನನ್ನ ಅವತಾರ ಸಮಾಪ್ತಿ ಆಗ್ತಾ ಉಂಟು, ನಿನ್ನ ಏನಾದರೂ ಪ್ರಾರ್ಥನೆ ಇದ್ದರೆ ಕೇಳು ಹೇಳುವಾಗ ಕುಂತಿಯ ಮಾತು ಒಂದು ಬರುತ್ತೆ. ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತಿ ಭವತೋರ್ ದರ್ಶನಂ ಯತ್ಸ್ಯ ಅಪುನರ್ಭವ ದರ್ಶನ. ಭಗವಂತ ಕೃಷ್ಣ, ನನಗೆ ಕಷ್ಟಗಳು ಬರುತ್ತಿರಲಿ. ಯಾಕೆ ಗೊತ್ತಾ? ಕಷ್ಟಗಳು ಬಂದರೆ ಮಾತ್ರ ನಿನ್ನ ಸ್ಮರಣೆ ಬರೋದು. ಕೃಷ್ಣ ಗೋವಿಂದ ಅಂತ ಈಗ ಉತ್ತರೆ ಅವಳಿಗೆ ಕಷ್ಟ ಬಂದಾಗ ಯಾವ ರೀತಿಯಲ್ಲಿ ಕೇಳಿದ್ಲೋ ಅದೇ ರೀತಿ ನನಗೆ ಕೂಡ ನನ್ನ ಕಷ್ಟ ಬಂದಾಗ ನಾವು ನಾರಾಯಣ, ಗೋವಿಂದ, ಶ್ರೀಕೃಷ್ಣ ಅಂತ ನಾನಾ ಥರದಲ್ಲಿ ನಾವು ಬಿಡ್ತೇವೆ, ಕೇಳ್ತೇವೆ. ಆದ್ದರಿಂದಾಗಿ ನಿನ್ನ ಸ್ಮರಣೆಯನ್ನು ತಪ್ಪಿದಂತಹ ವ್ಯವಸ್ಥೆಗಳು ಇದ್ದರೆ ಅದು ನನಗೆ ಬೇಡ. ನಿನ್ನ ಸ್ಮರಣೆ ಬೇಕು. ಅದಕ್ಕೋಸ್ಕರ ಈ ವಿಪತ್ತು, ಕಷ್ಟಗಳು ಅದು ನನಗೆ ಬರ್ತಾ ಇಲ್ಲ. ನಾನು ನಿನ್ನನ್ನು ಸ್ಮರಣೆ ಮಾಡ್ತಾ ಇರ್ತೇನೆ ಅಂತ. ಇನ್ನು ಮಾತ್ರ ಭವತೋರ್ ದರ್ಶನಂ ಯಸ್ಯ, ದರ್ಶನ ನನಗೆ ನಿತ್ಯ ಬೇಕು ನಿಂದು. ಅಪುನರ್ಭವ ದರ್ಶನ, ಪುನಃ ಸಂಸಾರ ದರ್ಶನ ಮಾತ್ರ ಕೊಡಬೇಡ, ಕಷ್ಟ ಆಗುತ್ತೆ. ಪ್ರತಿಯೊಂದು ಕೂಡ ನನ್ನನ್ನು ಹೃದಯವನ್ನು ಕೊಡ್ತಾ ಉಂಟು. ಅಂತಹ ರೀತಿಯಲ್ಲಿ ಈ ಸಂಸಾರ ದರ್ಶನ ಮಾತ್ರ ನನಗೆ ಕೊಡಬೇಡ ಭಗವಂತ. ನಿನ್ನ ಸ್ಮರಣೆ ನನಗೆ ಇರುವ ಹಾಗೆ ನನಗೆ ಕಷ್ಟವನ್ನು ಕೊಡ್ತಾ ಇರು, ನಾನು ಸಹಿಸಿಕೊಳ್ತೇನೆ, ನಿನ್ನ ಸ್ಮರಣೆ ಮಾಡ್ತೇನೆ ಅಂತ ಕುಂತಿಯ ಮಾತನ್ನು ಈ ಭಾಗವತ ನಮಗೆ ಹೇಳ್ತಾ ಉಂಟು. ಈ ರೀತಿಯಲ್ಲಿ ಪ್ರತಿಯೊಂದು ಕೂಡ ಹಾಗೆ ನಾವು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಲೇಬೇಕು. ದಿವೋಪರಿ ಯಥಾ ರಾತ್ರಿ ರಾತ್ರಿಯೇನುತ್ತಾದಿವ, ರಾತ್ರಿ ಆಗೋದಿದ್ದಾರೆ. ರಾತ್ರಿ ಒಂದು ಹೌದು ಕಷ್ಟ ಆಗುತ್ತೆ, ಆದರೆ ನಿದ್ರೆಯಲ್ಲಿ ಜಾರಿಸಿಬಿಡ್ತಾನೆ ಭಗವಂತ. ಅದು ಕೂಡ ನಿದ್ರೆ ಬರದಿದ್ದರೆ ಇನ್ನೂ ಕಷ್ಟ ಅಷ್ಟೆ. ಅದನ್ನು ಆ ಸಮಯವನ್ನು ಭಗವಂತ ಯಾವ ರೀತಿಯಲ್ಲಿ ಕಳೆಯುತ್ತಾನೆ ನಮ್ಮನ್ನು, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆ ಹೊತ್ತಿನಲ್ಲಿ ನಮಗೇನೂ ಗೋಚರ ಆಗದಾಗೆ ವ್ಯವಸ್ಥೆ ಮಾಡಿರ್ತಾನೆ. ಅಂತಹ ವ್ಯವಸ್ಥೆಗಳನ್ನು ನಾವು ಭಾಗವತದಿಂದಾಗಿ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು. ಕಷ್ಟಗಳನ್ನು ಅನುಭವಿಸಬೇಕು, ಹಾಗೆ ಸುಖಗಳನ್ನು ನಾವು ಕೇಳಬೇಕು. ಆ ಭಗವಂತ ಆವಾಗ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಸುಖವನ್ನು, ಅನುಗ್ರಹವನ್ನು ಮಾಡ್ತಾನೆ, ನಾನಾ ಥರದ ರಕ್ಷಣೆಯನ್ನು ಮಾಡ್ತಾನೆ ಅಂತ ಎಂಬುದು ಈ ರೀತಿಯಲ್ಲಿ ನಾವು ಭಾಗವತದಿಂದ ಕೇಳಲಿಕ್ಕಾಗ್ತದೆ. ಆ ಮೂಲಕವಾಗಿ ಭಾಗವತದ ಪ್ರತಿಯೊಂದು ವಿಷಯವೂ ಕೂಡ ನಮ್ಮನ್ನು ಎಚ್ಚರ ಮಾಡ್ತಾ ಬರುವಂಥ ವಿಷಯ. ಅದನ್ನು ನಾವು ಇವತ್ತಿನ ದಿವಸದಲ್ಲಿ ಕೇಳ್ತಾ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಮುಂದಿನದನ್ನು ನಾಳೆಯ ದಿನ ಪುನಃ ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.